ನಮಸ್ಕಾರ ಸ್ನೇಹಿತರೆ, ಈ ಬಾರಿಯ IPL ಆಕ್ಷನ್ಗೂ ಮುಂಚೆ RCB ಯಾವೊಂದು 5 ಜನ ಪ್ಲೇಯರ್ ಅನ್ನು ರಿಟೈನ್ ಮಾಡಿಕೊಳ್ಳಬಹುದೆಂದು ಈ ವಿಡಿಯೋದಲ್ಲಿ ನಾವು ನೋಡೋಣ. ಈ ಬಾರಿಯ IPL ಆಕ್ಷನ್ ನವೆಂಬರ್ ಕೊನೆಯ ವಾರದಲ್ಲಿ ಅಥವಾ ಡಿಸೆಂಬರ್ ತಿಂಗಳಿನಲ್ಲಿ ನಡೆಯಬಹುದೆಂದು BCCI ಮೂಲಗಳ ಪ್ರಕಾರ ತಿಳಿದು ಬಂದಿದೆ. RCBಯ ಮೊದಲನೇ ಆಯ್ಕೆಯಾಗಿ ವಿರಾಟ್ ಕೊಹ್ಲಿ ಅವರನ್ನೇ ರಿಟೈನ್ ಮಾಡಿಕೊಳ್ಳುತ್ತಾರೆ. ವಿರಾಟ್ ಕೊಹ್ಲಿ ಮತ್ತು RCBಯ ನಡುವೆ ಅವಿನಾಭಾವದ ಸಂಬಂಧ ಇದೆ. ಇದೇ ಕಾರಣಕ್ಕಾಗಿ RCB ಮ್ಯಾನೇಜ್ಮೆಂಟ್ ವಿರಾಟ್ ಕೊಹ್ಲಿ ಅವರನ್ನು ರಿಟೈನ್ ಮಾಡಿಕೊಳ್ಳುತ್ತಾರೆ. ಕಳೆದ 2 ಬಾರಿ ವಿರಾಟ್ ಕೊಹ್ಲಿ ಅವರನ್ನು 15 ಕೋಟಿಗೆ ರಿಟೈನ್ ಮಾಡಿಕೊಂಡಿದ್ದಂತ RCB ಈ ಬಾರಿಯ ಹೆಚ್ಚಿನ ಮೊತ್ತಕ್ಕೆ ರಿಟೈನ್ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಎರಡನೇ ಆಯ್ಕೆಯಾಗಿ ವಿಲ್ ಜಾಕ್ಸ್ ಅವರನ್ನು RCB ತಂಡ ರಿಟೈನ್ ಮಾಡಿಕೊಳ್ಳುತ್ತದೆ. ಇವರೊಬ್ಬರು ಅದ್ಭುತವಾದ ಆಲ್ರೌಂಡರ್ ಮತ್ತು ಇವರ ಚೊಚ್ಚಲ ಶತಕವನ್ನು ಕೂಡ IPL ನಲ್ಲಿ ಗಳಿಸಿದ್ದಾರೆ. ಮೂರನೇ ಆಯ್ಕೆಯಾಗಿ ರಜತ್ ಪಟ್ಟಿದಾರ್ ಅವರನ್ನು RCB ತಂಡ ರಿಟೈನ್ ಮಾಡಿಕೊಳ್ಳಲಿದ್ದಾರೆ. ಇವರು ಅದ್ಭುತವಾದ ಬ್ಯಾಟ್ಸ್ಮನ್ ಮತ್ತು RCB ಪರ ಉತ್ತಮವಾದ ಪ್ರದರ್ಶನವನ್ನೇ ನೀಡಿದ್ದಾರೆ. ಇವರ ಮೂಲ ಬೆಲೆ 20 ಲಕ್ಷ ರೂಪಾಯಿ ಆದ ಕಾರಣ RCB ಇವರನ್ನು ರಿಟೈನ್ ಮಾಡಿಕೊಳ್ಳಲಿದ್ದಾರೆ. ನಾಲ್ಕನೇ ಆಯ್ಕೆಯಾಗಿ ಸ್ವಪ್ನಿಲ್ ಸಿಂಗ್ ಅವರನ್ನು RCB ತಂಡ ರಿಟೈನ್ ಮಾಡಲಿದ್ದಾರೆ. ಕಳೆದ ಸೀಸನ್ ನಲ್ಲಿ ಉತ್ತಮವಾಗಿ ಪ್ರದರ್ಶನ ನೀಡಿದ್ದರು ಮತ್ತು ಇವರು ತಂಡಕ್ಕೆ ಎಂಟ್ರಿ ಕೊಡುತ್ತಿದ್ದ ಹಾಗೆ RCB ಅದೃಷ್ಟವೇ ಬದಲಾಯಿತು. ಪ್ಲೇ ಆಫ್ ಗೆ ಏರಿದ RCBಯು ನಂತರ ಪ್ಲೇ ಆಫ್ ನಲ್ಲಿ ಮುಗ್ಗರಿಸಿತು. ಆದರೆ ಇವರು ಎಲ್ಲರ ಮೆಚ್ಚುಗೆಯನ್ನು ಪಡೆದರು ಮತ್ತು RCBಯು ಈ ಸೀಸನ್ ನಲ್ಲಿ ಇವರನ್ನು ರಿಟೈನ್ ಮಾಡಿಕೊಳ್ಳುತ್ತಾರೆ. ಐದನೇ ಆಯ್ಕೆಯಾಗಿ ಮೊಹಮ್ಮದ್ ಸಿರಾಜ್ ಅವರನ್ನು RCB ತಂಡ ರಿಟೈನ್ ಮಾಡಿಕೊಳ್ಳಲಿದ್ದಾರೆ. ಸಿರಾಜ್ ಅವರು ಅದ್ಭುತವಾದ ಬೌಲರ್ ಆಗಿರುವ ಕಾರಣ ಇವರು RCBಯ ಪರ ಉತ್ತಮವಾಗಿ ಬೌಲಿಂಗ್ ಮಾಡಿದ್ದಾರೆ. ಕಳೆದ 2 ಸೀಸನ್ ನಲ್ಲಿ ಸಿರಾಜ್ ಅವರನ್ನು RCB ತಂಡವು 7 ಕೋಟಿಗೆ ರಿಟೈನ್ ಮಾಡಿಕೊಂಡಿತ್ತು. ಈ ಬಾರಿಯೂ RCB ತಂಡವು ಅವರನ್ನು ರಿಟೈನ್ ಮಾಡಿಕೊಳ್ಳುತ್ತದೆ. ಫ್ಯಾಫ್ ಡು ಪ್ಲೆಸಿಸ್, ಮ್ಯಾಕ್ಸ್ವೆಲ್, ಗ್ರೀನ್ ಈ ಮೂವರನ್ನು RCB ತಂಡ ಈ ಬಾರಿ ರಿಟೈನ್ ಮಾಡುತ್ತಿಲ್ಲ. ಮ್ಯಾಕ್ಸ್ವೆಲ್ ಅವರು ಕಳೆದ ಸೀಸನ್ ನಲ್ಲಿ ಅಟ್ಟರ್ ಫ್ಲಾಪ್ ಆಗಿದ್ದರು RCB ಪರ. ಫ್ಯಾಫ್ ಡು ಪ್ಲೆಸಿಸ್ ಅವರು ಉತ್ತಮವಾಗಿ ಪ್ರದರ್ಶನ ನೀಡಿದ್ದರು. ಆದರೂ ಅವರನ್ನು ಹೊಸ ಕ್ಯಾಪ್ಟನ್ ಹುಡುಕುವ ಇರಾದೆಯಲ್ಲಿ ಅವರನ್ನು ತಂಡದಿಂದ ಕೈ ಬಿಡಲಾಗಿದೆ. ಆದರೆ ಮೆಗಾ ಹರಾಜಿನಲ್ಲಿ ಅವರನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ, ಆದರೂ ತೀರಾ ಕಡಿಮೆ. ಕ್ಯಾಮ್ರನ್ ಗ್ರೀನ್ ಅನ್ನು ಕೂಡ RCB ರಿಟೈನ್ ಮಾಡಿಕೊಳ್ಳುವುದಿಲ್ಲ. ಅವರನ್ನು ಕೂಡ ಮೆಗಾ ಆಕ್ಷನ್ ನಲ್ಲಿ ಕಡಿಮೆ ಬೆಲೆಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.